ಹಣ್ಣಿನ ಇಡ್ಲಿ ಮಾಡಲಿಕ್ಕೆ ನಾನು ಹಲಸಿನ ಹಣ್ಣು, ಓಕೆ, ಮೆದುವಾದ ಹಲಸಿನ ಹಣ್ಣನ್ನು ಒಂದು ಬೌಲ್ ಫುಲ್ ತೊಗೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ನಾನು ಹಾಕ್ತಾ ಇದ್ದೇನೆ. ಓಕೆ, ಹಲಸಿನ ಹಣ್ಣು ತುಂಬ ಸ್ವೀಟ್ ಇದ್ದ ಕಾರಣ ಅರ್ಧ ಸಣ್ಣ ಕಪ್ನಲ್ಲಿ ಬೆಲ್ಲವನ್ನು ಹಾಕಿದ್ದೇನೆ, ಜೊನಿ ಬೆಲ್ಲ. 2 ಚಮಚದಷ್ಟು ನಾನು ಕಾಯಿ ತುರಿಯನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಈ ಮಿಶ್ರಣವನ್ನು. ನೋಡಿ, ತುಂಬ ನುಣ್ಣಗೆ ರುಬ್ಕೋಬೇಕು. ಇದನ್ನು ನಾವೊಂದು ಪಾತ್ರೆಗೆ ಹಾಕಿದ್ದೇನೆ. ನಾನು 1.5 ಕಪ್ಪಿನಷ್ಟು ಅಕ್ಕಿ ರವೆಯನ್ನು ತೆಗೆದುಕೊಂಡಿದ್ದೇನೆ. ಅಕ್ಕಿ ರವೆಯನ್ನು ಚೆನ್ನಾಗಿ ತೊಳೆದು ಅರೆದ ಈ ಮಿಶ್ರಣಕ್ಕೆ ನಾನು ಮಿಕ್ಸ್ ಮಾಡ್ಕೊತಿದ್ದೇನೆ. ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದಾಗಿ ಚೆನ್ನಾಗಿ ಎಲ್ಲವೂ ಸಮವಾಗಿ ಮಿಕ್ಸ್ ಆಗುತ್ತೆ. ಓಕೆ, ನೋಡಿ, ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಈಗ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಬೆರೆಸ್ತೇನೆ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋ ಹಾಗೆ ಸ್ವಲ್ಪ ಉಪ್ಪನ್ನು ಬೆರೆಸಲೇಬೇಕು. ಈ ಹಂತದಲ್ಲಿ ನೋಡಿ, ಈ ಹದಕ್ಕೆ ಹಿಟ್ಟು ರೆಡಿಯಾಗುತ್ತೆ. ಗಟ್ಟಿಯಾಗಿರಬೇಕು, ನೀರನ್ನು ಹಾಕಲೇಬಾರ್ದು ಅರಿಬೇಕಾದ್ರೆ. ಈಗ ನಾನು ಇಡ್ಲಿ ಗಿಂದಲನ್ನು ತೊಗೊಂಡಿದ್ದೇನೆ. ಓಕೆ, ಇಡ್ಲಿ ಕಪ್ನಲ್ಲಿ ನಾನು ಒಂದೊಂದು ಈ ಒಂದು ಹಿಟ್ಟನ್ನು ನಾನು ಹಾಕ್ತಾ ಇದ್ದೇನೆ. ಓಕೆ, ನೋಡಿ, ಹಲಸಿನ ಹಣ್ಣು ತುಂಬ ಒಳ್ಳೆ ಬಣ್ಣ ಇರೋದ್ರಿಂದಾಗಿ ಇಡ್ಲಿಯ ಬಣ್ಣ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಇಡ್ಲಿ ಪಾತ್ರೆಯನ್ನು ಆಲ್ರೆಡಿ ನೀರು ಬಿಸಿ ಮಾಡ್ಕೊಂಡಿದ್ದೇನೆ. ಇಡ್ಲಿ ಪಾತ್ರೆಯಲ್ಲಿ ನಾನು ಈ ಹಿಟ್ಟನ್ನು ಹಾಕಿದ ಗಿಂದಲನ್ನು ಅಥವಾ ಕಪ್ಪನ್ನು ಇಡ್ತಾ ಇದ್ದೇನೆ. ಅರ್ಧ ಗಂಟೆ ಬೆಂದ ನಂತರ, ಅರ್ಧ ಗಂಟೆ ಬೇಯಲೇಬೇಕು. ಅರ್ಧ ಗಂಟೆ ನಂತರ ನೀವು ಸ್ವಲ್ಪ ಸ್ಪೂನ್ ಹಾಕಿ ನೋಡಿದಾಗ ಬೆಂದಿದೆಯಾ ಎಲ್ಲ ಗೊತ್ತಾಗುತ್ತೆ. ಅರ್ಧ ಗಂಟೆಲಿ ಬೇಯುತ್ತೆ. ಓಕೆ, ಪರ್ಫೆಕ್ಟ್ ಆದ ಒಂದು ಹಲಸಿನ ಹಣ್ಣಿನ ಇಡ್ಲಿ, ಹಲಸಿನ ಹಣ್ಣಿನ ಕಡುಬು ಅಂತಾರೆ, ಕಡೆ ಕೊಂಕಣಿಯಲ್ಲಿ ಪೊಣ್ಸಾಚ್ ಮುದ್ದು ಅಂತಾರೆ. ಓಕೆ, ತುಂಬ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಪರ್ಫೆಕ್ಟಾಗಿ ರೆಡಿಯಾಗಿದ್ದಾಗ ತೆಗಿಯೋಕೆ ಕೂಡ ತುಂಬ ಈಸಿಯಾಗಿ ಬರುತ್ತೆ. ತುಂಬ ಟೇಸ್ಟಿಯಾದ ಹಾಗೂ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ತಿನ್ನಲೇಬೇಕಾದ ಒಂದು ಅಡುಗೆ ಅಂದರೆ ಹಲಸಿನ ಹಣ್ಣಿನ ಸ್ವೀಟ್. ಇದೊಂದು ಟ್ರೆಡಿಷ್ನಲ್ಲು. ತುಪ್ಪ ಹಾಕಿ ಸವಿಯೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತು ನಮ್ಮನೇಲಿ ಕೂಡ ಎಲ್ಲರೂ ತುಂಬ ಹ್ಯಾಪಿಯಾಗಿ, ತುಂಬ ಖುಷಿಯಾಗಿ ಈ ಹಲಸಿನ ಹಣ್ಣಿನ ಇಡ್ಲಿಯನ್ನು ಸೇವನೆ ಮಾಡಿದರು. ಹಾಗೂ ಈ ಇಡ್ಲಿ ಇಷ್ಟು ಪರ್ಫೆಕ್ಟಾಗಿ ಬರಲಿಕ್ಕೆ ಕಾರಣ ಪುಷ್ಪಮಾಯ ಅಂತ. ಅವ್ರು ನನಗೆ ಇದು ಪರ್ಫೆಕ್ಟ್ ರೇಷಿಯೋದಲ್ಲಿ ಹೇಳಿಕೊಟ್ಟಿದ್ರು. ಅವರೊಂದು ನುರಿತ ಕೈ ಅದರಿಂದಾಗಿ ಅವ್ರು ಹೇಳಿದ ರೇಷಿಯೋ ಪರ್ಫೆಕ್ಟಾಗಿ ಬಂದಿತ್ತು. ನಾನು ಯಾವತ್ತೂ ಇಷ್ಟು ಪರ್ಫೆಕ್ಟಾಗಿ ಮಾಡಿರಲಿಲ್ಲ. ಥ್ಯಾಂಕ್ ಯು.